ಸ್ನೇಹಿತರೆ ನಮಸ್ಕಾರ. RBIC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪಾಪ ಬಿಗ್ ಬಾಸ್ನಿಂದ ಶೋಭಾ ಶೆಟ್ಟಿ ಅವರು ಹೊರಗಡೆ ಬಿದ್ದಿದ್ದಾರೆ. ಅದರಲ್ಲೂ ಎಂಥ ಹೈ ಡ್ರಾಮಾ ನಡೀತು ಕಿಚ್ಚನ ಪಂಚಾಯಿತಿಯಲ್ಲಿ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೆ. ಇದೆಲ್ಲ ಆದ ನಂತರ ಅಂದರೆ ಸೇಫ್ ಆದ ನಂತರ ಇಲ್ಲ ನನಗೆ ಆರೋಗ್ಯ ಕೈ ಕೊಟ್ಟಿದೆ ನಾನು ಹೋಗಲೇಬೇಕು ಅಂತ ಅಂದಾಗ ಕಿಚ್ಚ ಟ್ರಿಗರ್ ಆಗಿ ಇಲ್ಲ ನೀವು ಹೋಗಿ ಅಂತ ಹೇಳಿ ಸಿಟ್ಟಿನಿಂದಾನೆ ಹೇಳ್ತಾರೆ. ಅದಾದ ನೆಕ್ಸ್ಟ್ ಡೇ ಅಂದರೆ ನಿನ್ನೆ ಏನು ಶೋ ಬಂತು ಆ ಒಂದು ಎಪಿಸೋಡ್ನಲ್ಲಿ ಶೋಭಾ ಶೆಟ್ಟಿ ಅವರನ್ನ ಮನೆಯಿಂದ ಹೊರಗಡೆ ಕಳುಹಿಸಲಾಯಿತು. ಹೊರಗಡೆ ಬಂದ ನಂತರ ಶೋಭಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಿಂದ ನಾನು ಆಚೆ ಬಂದಿದ್ದೀನಿ ಅಂತ ಹೇಳಿ, ಜೊತೆಗೆ ಎಲ್ಲರಿಗೂ ಒಂದು ಪತ್ರದ ಮುಖೇನ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಮತ್ತು ಕಿಚ್ಚನಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಶೋಭಾ ಶೆಟ್ಟಿ. ಹಾಗಾದ್ರೆ ಪತ್ರದಲ್ಲಿ ಏನಿದೆ? ನನ್ನ ಪ್ರೀತಿಯ ಕನ್ನಡಿಗರೇ, ನನ್ನ ಬಿಗ್ ಬಾಸ್ ಪಯಣ ಮುಗಿದಿದೆ. ಆಟದ ಮೇಲೆ ಗಮನ ಕೊಡಲು ಆರೋಗ್ಯ ಸಹಕರಿಸುತ್ತಿಲ್ಲ. ಮುನ್ನಡೆಯುವ ಇಚ್ಛೆ ಇದ್ದರೂ ದೇಹ ಮುಂದುವರಿಯಲು ಬಿಡುತ್ತಿಲ್ಲ. ಯಾರನ್ನು ಯಾವುದನ್ನು ನಾನು ಹಗುರವಾಗಿ ತೆಗೆದುಕೊಂಡಿಲ್ಲ. ಜೀವನದ ಜವಾಬ್ದಾರಿಗಳಿಗೆ ಆರೋಗ್ಯವನ್ನ ಕಾಪಾಡಿಕೊಂಡು ಮುನ್ನಡೆಯುವ ಸಲುವಾಗಿ ನನ್ನ ಈ ನಿರ್ಧಾರ. ಇದೆಲ್ಲದರ ಮಧ್ಯೆ ನೀವು ತೋರಿಸಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೀನಿ. ತಿಳಿದೋ ತಿಳಿಯದೇನೋ ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನ್ನ ಜನರಿಗೆ, ಕಲರ್ಸ್ ಕನ್ನಡ ತಂಡಕ್ಕೆ ಹಾಗೂ ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ನಿಮಗೆ ಧನ್ಯವಾದಗಳು. ಹೊಸ ಹುರುಪಿನೊಂದಿಗೆ ನಿಮ್ಮನ್ನ ರಂಜಿಸಲು, ನಿಮ್ಮ ಪ್ರೀತಿಯನ್ನ ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ಖಂಡಿತ ನಾನು ಬರುವೆ. ಇಂತಿ ನಿಮ್ಮ ಪ್ರೀತಿಯ ಶೋಭಾ ಶೆಟ್ಟಿ. ಇದು ಶೋಭಾ ಶೆಟ್ಟಿ ಅವರು ಬರೆದಿರುವಂತ ಪತ್ರ. ಸ್ನೇಹಿತರೆ, ಈಗಾಗಲೇ ಹೇಳಿದ ಹಾಗೆ ಶೋಭಾ ಶೆಟ್ಟಿ ಅವರು ಆರೋಗ್ಯ ಹದಗೆಟ್ಟಿದ್ದರಿಂದ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಪತ್ರದಲ್ಲಿ ಹೇಳಿದ್ದಾರೆ. ಎಲ್ಲೊಂದ್ ಕಡೆ ಒಬ್ಬ ಮನುಷ್ಯನಿಗೆ ಏನೇ ಇದ್ರೂ ಕೂಡ ಆರೋಗ್ಯ ಕೈ ಕೊಟ್ರೆ ಯಾವುದೇ ರಿಯಾಲಿಟಿ ಶೋ ಆಗಿರಬಹುದು, ಇನ್ನೇನೋ ಕಾರ್ಯಕ್ರಮಗಳಾಗಿರಬಹುದು, ಯಾವುದೇ ಶೋಗಳಲ್ಲೂ ಕೂಡ ಭಾಗವಹಿಸುವುದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಬಿಗ್ ಬಾಸ್ ಅಂತ ಶೋ ಏನಿದೆಯಲ್ಲ, ಅಲ್ಲಿ ಟಾಸ್ಕ್ ಅಂತ ಬಂದಾಗ ಗುದ್ದಾಡಬೇಕು, ಹೊಡೆದಾಡಬೇಕು, ಜಗಳ ಆಡಬೇಕು. ಇಂಥ ಸಂದರ್ಭದಲ್ಲಿ ಸಾಮರ್ಥ್ಯ ಇರಲೇಬೇಕು ಮತ್ತು ಶಕ್ತಿಯೂ ಕೂಡ ಇರಲೇಬೇಕು. ಆದರೆ ಆರೋಗ್ಯವೇ ಕೈ ಕೊಟ್ಟಾಗ ಅಲ್ಲಿ ಆಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಶೋಭಾ ಶೆಟ್ಟಿ ಅವರು. ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ.